ನಮಸ್ಕಾರ ಗೆಳೆಯರೇ, ನಾನು ಅಂಕುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ರಾಮ ಎಂದರೆ ಬರೇ ರಾಮ ಅಲ್ಲ. ರ ಎಂದರೆ ನಾರಾಯಣ ಅಷ್ಟಾಕ್ಷರಿ ಮಂತ್ರ, ಮಾ ಎಂದರೆ ಶಿವ ಪಂಚಾಕ್ಷರಿ ಮಂತ್ರದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಮಂತ್ರ ಮತ್ತು ಆದರ್ಶದ ಸಂಕೇತವಾಗಿದೆ. ಹಾಗೆ ಭೂಮಿಯ ಮೇಲೆ ಇದ್ದ ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸ್ಥಾಪಿಸಲು ವಿಷ್ಣುವು ಮನುಷ್ಯನ ರೂಪದಲ್ಲಿ ಅವತರಿಸಿದ ಪವಿತ್ರ ದಿನವೇ ಶ್ರೀರಾಮನವಮಿ ಹಬ್ಬ ಎಂದು ಆಚರಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ಏನೇನು ಬರುತ್ತೆ ಅಂದರೆ ಹಿನ್ನೆಲೆ, ಕಾರಣ, ವಿಶೇಷತೆ, ಹಬ್ಬದ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಹಿನ್ನೆಲೆ ಮತ್ತು ಕಾರಣ. ತ್ರೇತಾಯುಗದ ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಶಲ್ಯ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನು ಜನಿಸಿದನು. ಆ ಕಾಲದಲ್ಲಿ ಅಧರ್ಮದಲ್ಲಿದ್ದ ಸಂಕೇತವಾಗಿದ್ದ ರಾವಣನ ಸಂಹಾರಕ್ಕಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ವಿಷ್ಣುವು 7ನೇ ಜನ್ಮದ ಅಂದರೆ ಮನುಷ್ಯನ ರೂಪದಲ್ಲಿ ಜನ್ಮವನ್ನು ತಾಳಿ ಮನುಷ್ಯನ ರೂಪದಲ್ಲಿ ಬದುಕ್ತಾನೆ. ಅಂದರೆ ಮನುಷ್ಯನು ಕಷ್ಟ ಸುಖಗಳೇನೇನು ಅನುಭವಿಸ್ತಾನೋ ರಾಮನು ಸಹ ಅದೇ ಕಷ್ಟಗಳನ್ನು ಅನುಭವಿಸಿ ಮರ್ಯಾದೆ ಚೌಕಟ್ಟಿಯಲ್ಲೇ ಅವನು ಬದುಕ್ತಾನೆ. ಅದಕ್ಕೋಸ್ಕರ ಅವನನ್ನು ಮರ್ಯಾದೆ ಪುರುಷೋತ್ತಮ ಅಂತ ಕರೀತಾರೆ. ಈತನನ್ನು ರಾಮನನ್ನ ಮರ್ಯಾದೆ ಪುರುಷೋತ್ತಮ ಅಂತ ಯಾಕೆ ಕರೀತಾ ಇದ್ರು ಅಂದರೆ 2 ಕಾರಣಗಳಿದ್ದಾವೆ. ಅವರ ತಂದೆ ಹೇಳಿದಂತೆ ಕಾಡಿಗೆ ಹೋಗುವುದು, ಅಂದರೆ 12 ವರ್ಷಗಳ ಕಾಲ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ. ಅದೇ ರೀತಿಯಾಗಿ ಏಕಪತ್ನಿತ್ವ ರಸ್ತನಾಗಿದ್ದನು, ಅಂದರೆ ಒಂದೇ ಮದುವೆಯನ್ನು ಆಗಿದ್ದನು. ಅದಕ್ಕೋಸ್ಕರ ಇವರನ್ನ ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾ ಇದ್ರು. ಆಚರಣೆಯ ವಿಧಾನ ಮತ್ತು ವಿಶೇಷ ಪ್ರಸಾದ. ಶ್ರೀ ರಾಮನವಮಿ ಹಬ್ಬದ ದಿನ ಭಕ್ತರು ಬೆಳಗ್ಗೆ ಎದ್ದು ಎಲ್ಲರೂ ಪವಿತ್ರವಾದ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ರಾಮನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಧ್ಯಾಹ್ನದ ಕರೆಕ್ಟಾಗಿ 12 ಗಂಟೆಗೆ ಪೂಜೆಯನ್ನು ಮಾಡ್ತಾರೆ. 12 ಗಂಟೆಗೆ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ರಾಮ ಮಧ್ಯಾಹ್ನ 12 ಗಂಟೆಯಲ್ಲಿ ಹುಟ್ಟಿದ್ದರೋಸ್ತ ಅವನ ರಾಮನ ಜನ್ಮೋತ್ಸವವನ್ನು ನಾವು ಆಚರಿಸಲಾಗುತ್ತದೆ. ಈ ಹಬ್ಬದ ವಿಶೇಷವೆಂದರೆ ರಾಮರಸ, ಬೆಲ್ಲದ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಕಡಲೆಬೇಳೆ ಮತ್ತು ಕೋಸಂಬರಿಯನ್ನು ಕೊಡಲಾಗುತ್ತದೆ. ಕೋಸಂಬರಿ ಅಂದರೆ ಏನಲ್ಲ, ಹೆಸರುಬೇಳೆ ಮತ್ತು ಸೌತೆಕಾಯಿಯನ್ನು ಬೆರೆಸಿ ಕೊಡುವುದಕ್ಕೆ ನಾವು ಕೋಸಂಬರಿ ಅಂತ ಕರಿತೀವಿ. ಮತ್ತು ಈ ಬೇಸಿಗೆ ಕಾಲಕ್ಕೂ ಈ ಶ್ರೀರಾಮನ ಹಬ್ಬಕ್ಕೂ ಒಂದು ವೈಜ್ಞಾನಿಕವಾಗಿ ಲಿಂಕ್ ಇದೆ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರುತ್ತದೆ. ಅದಕ್ಕೋಸ್ಕರ ಬಿಸಿ ಆಗಿರುತ್ತದೆ, ಉಷ್ಣತೆ ಜಾಸ್ತಿ ಆಗಿರುವುದರಿಂದ ಇದು ಈ ಮಜ್ಜಿಗೆ, ಹೆಸರುಬೇಳೆ ಮತ್ತು ಸೌತೆಕಾಯಿನ ನೀಡಲಾಗುತ್ತದೆ. ಆದ್ದರಿಂದ ಇದನ್ನು ನಾವು ಪ್ರಕೃತಿಯ ಆರೋಗ್ಯಕ್ಕೂ ಮತ್ತು ಶ್ರೀರಾಮನ ಹಬ್ಬಕ್ಕೂ ಲಿಂಕ್ ಇದೆ ಅಂತ ಹೇಳಲಾಗುತ್ತದೆ. ಹಬ್ಬದ ವಿಶೇಷತೆ ಮತ್ತು ಮೌಲ್ಯಗಳು. ಶ್ರೀರಾಮನ ವಿಶೇಷತೆ ಎಂದು ಅದು ಸಾರುವ ಸಮಾನತೆಯ ಸಂದೇಶ. ರಾಮನು ಶಬರಿ ನೀಡಿದಂತಹ ಎಂಜಲು ಹಣ್ಣನ್ನು ತಿನ್ನುತ್ತಾನೆ. ಇದಕ್ಕೆ ಕಾರಣ ಇದೆ. ಶಬರಿ ಅಂದರೆ ಯಾರು ಅಂದರೆ ಒಂದು ಅರಣ್ಯವಾಸಿ ಮಹಿಳೆಯಾಗಿದ್ದಳು. ಇವಳು ಮತಂಗ ಎಂಬ ಮಹರ್ಷಿ ಆಶ್ರಮದಲ್ಲಿ ಇದ್ಕೊಂಡು ಅವರ ಸೇವೆ ಮಾಡಿಕೊಂಡು ಅಲ್ಲೇ ಇದ್ಲು. ಮತಂಗ ಮಹರ್ಷಿ ಸಾಯುವ ಮುನ್ನ ಒಂದು ಮಾತನ್ನು ಹೇಳಿದ್ದರು. 7ನೇ ಅವತಾರವನ್ನು ಎತ್ತು ವಿಷ್ಣು ರಾಮನಾಗಿ ಭೂಮಿಯ ಮೇಲೆ ಬಂದಿದ್ದಾನೆ. ಆ ರಾಮ ನಿನ್ನ ಆಶ್ರಮಕ್ಕೆ ಬಂದು ಹೋಗುತ್ತಾನೆ, ಅವನನ್ನು ಕಾಣು ಹೋಗ್ಬೇಕಂತ ಹೇಳಿರ್ತಾನೆ. ಆ ಮತಂಗ ಮಹರ್ಷಿಯ ಮಾತಿನಂತೆ ಶಬರಿ ಯಾವಾಗಲೂ ಸಹ ಆ ರಾಮ ಬರುವ ದಾರಿಯನ್ನೇ ಕಾಯ್ತಾ ಇರ್ತಾಳೆ. ರಾಮ ಬರ್ತಾನೆ ಅಂತ ಹೇಳ್ಬಿಟ್ಟು ಆ ಕಾಡಿನಲ್ಲಿರುವಂತಹ ಎಲ್ಲ ಹಣ್ಣುಗಳನ್ನು ಕಿತ್ಕೊಂಡು ಬರ್ತಾ ಇರ್ತಾಳೆ. ಒಂದಿನ ರಾಮ ಬರ್ತಾನೆ ಅಂತ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾಳೆ ಶಬರಿ ಅಂದರೆ ಎಲ್ಲ ಹಣ್ಣುಗಳನ್ನ ಕಿತ್ಕೊಂಡು ಬಂದು ಒಂದೊಂದು ಹಣ್ಣನ್ನು ಕಚ್ಚಿ ತಿಂತಾಳೆ. ಅಂದರೆ ಯಾಕೆಂದರೆ ಕಚ್ಚಿ ತಿಂತಾಳೆ ಅಂದರೆ ಕಹಿ ಇರೋ ಹಣ್ಣುಗಳನ್ನು ಬೇರೆ ಕಡೆ ಹಾಕ್ತಾಳೆ, ಸಿಹಿ ಇರೋ ಹಣ್ಣುಗಳನ್ನು ಅಲ್ಲಿ ಇಡ್ತಾಳೆ. ಯಾಕೆಂದರೆ ರಾಮನಿಗೆ ಕಹಿ ಆಗಿರಬಾರ್ದು ಅಂತ ಹೇಳಿ ಅದು ಶಬರಿ ಮಾಡಿರುವಂತಹ ಕೆಲಸ. ಆವಾಗ ಬರ್ತಾನೆ ರಾಮ ಎಂಜಲ ಹಣ್ಣುಗಳನ್ನೇ ಸ್ವೀಕರಿಸ್ತಾನೆ, ಬೇಡ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಇದು ಒಂದು ಸಮಾನತೆಯನ್ನು ಸಾರುವ ಅಂಶ ಆಗಿದೆ ಅಂತ ಹೇಳಿ ಕರೆಯಲಾಗುತ್ತದೆ. ಮತ್ತೆ ಗುಹನಂತಹ ಒಬ್ಬ ವ್ಯಕ್ತಿಯನ್ನ ತಬ್ಬಿಕೊಳ್ಳುತ್ತಾನೆ. ಗುಹ ಅಂದರೆ ಯಾರು ಅಂದರೆ ಗೊತ್ತಾ? ಈ ಗಂಗಾ ನದಿಯ ಗುಂಡಿಬೇರುಪುರ ಎಂಬ ರಾಜ್ಯದ ಒಬ್ಬ ರಾಜನಾಗಿರ್ತಾನೆ. ಅಂದರೆ ಇವನು ಬೇಡರ ರಾಜ. ಈ ವನವಾಸಕ್ಕೆ ಹೋಗುವ ಮೊದಲು
ಅಂದ್ರೆ ಗಂಗಾ ನದಿಯನ್ನ ದಾಟಿ ಹೋಗ್ಬೇಕಲ್ಲ, ಆ ಗಂಗಾ ನದಿ ದಾಟಿ ಹೋಗುವಾಗ ಈ ಗುಹಾನ್ ಅಂತ ಈ ವ್ಯಕ್ತಿಯನ್ನ ಕಾಣ್ತಾನೆ. ಆ ಗುಹಾ ವ್ಯಕ್ತಿ ಏನ್ ಮಾಡ್ತಾನೆ, ರಾಮನನ್ನ ಸ್ವಾಗತದಿಂದ ಅಂದ್ರೆ ಪ್ರೀತಿಯಿಂದ ಸ್ವಾಗತಿಸಿ ಅವನಿಗೆ ಆಗು ಹೋಗುಗಳನ್ನ ನೋಡ್ತಾನೆ. ಆಗ ಮತ್ತೆ ಆ ಗಂಗಾ ನದಿಯನ್ನ ದಾಟಬೇಕು ಯಾರು ಅಂದ್ರೆ ರಾಮ. ಆ ಗಂಗಾ ನದಿಯನ್ನು ದಾಟಬೇಕಾದ್ರೆ ಗುಹಾ ಏನ್ ಮಾಡ್ತಾನೆ, ತನ್ನ ದೋಣಿಯಿಂದಲೇ ಈ ಗಂಗಾ ನದಿಯನ್ನ ಆ ಕಡೆಗೆ ದಾಟಿಸ್ತಾನೆ. ಆದ್ದರಿಂದ ಈ ಒಂದು ನೀನು ನನ್ನ ಒಬ್ಬ ಸ್ನೇಹಿತ ಮತ್ತು ನನ್ನ 5ನೇ ತಮ್ಮ ಅಂತ ರಾಮ ಹೇಳಿ ತಬ್ಬಿಕೊಳ್ತೇನೆ. ಇದರಿಂದ ಯಾವುದೇ ಭೇದ ಭಾವ ಇಲ್ಲ ಎಂದು ಸಮಾಜದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಹಾಗೆ ಸೂರ್ಯನ ತಿಲಕ ಅಂತ ಕರೀತಾರೆ. ಸೂರ್ಯನ ತಿಲಕ ಅಂದ್ರೆ ರಾಮನ ವಿಗ್ರಹದ ಮೇಲೆ ಬೀಳುವಂತಹ ಕಿರಣಗಳು, ಬೆಳಗ್ಗೆ ಸೂರ್ಯನ ಕಿರಣಗಳು ಬೀಳುವುದಕ್ಕೆ, ಆ ವಿಗ್ರಹನ ಹಣೆಯ ಮೇಲೆ ಬೀಳುವುದಕ್ಕೆ ಸೂರ್ಯನ ತಿಲಕ ಅಂತ ಕರೀತಾರೆ. ಈಗಲೂ ಸಹ ಆ ದೇವಸ್ಥಾನ, ಹೊಸ ದೇವಸ್ಥಾನ ಕಟ್ಟಿರೋದು ಸಹ ವಿಗ್ರಹದ ಮೇಲೆ ಸೂರ್ಯನ ಕಿರಣಗಳು ಈಗಲೂ ಸಹ ಬೀಳ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಸೂರ್ಯನ ತಿಲಕ ಅಂತ ಕರಿತೇವೆ. ಇದಕ್ಕೆ ವೈಜ್ಞಾನಿಕ ಒಂದು ಕಾರಣನೂ ಅಂತನೂ ಸಹ ಕರಿತೇವೆ. ಈ ನಾವು ಹಬ್ಬವನ್ನ ಬರೀ ಶ್ರೀರಾಮನ ಹಬ್ಬ ಅಂತ ಆಚರಿಸೋದಾಗದೆ ಇದನ್ನ ಬಿಟ್ಟು ಶ್ರೀರಾಮನ ಆದರ್ಶ ಮತ್ತೆ ಅಧರ್ಮಗಳನ್ನು ಬಿಟ್ಟು ಧರ್ಮವನ್ನ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.